ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು. ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಬಾಯ್ಜಾನ್ಗೆ 25ನೇ ವರ್ಷದ ಅಭಿನಂದನೆಗಳು, ಹಾಗೆಯೇ 25ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಬಾಯ್ಜಾನ್ ಎಲ್ಲರೂ ಹೇಳ್ತಾರೆ, ನೀವು ಕನ್ನಡ ಚಿತ್ರರಂಗವನ್ನು 25 ವರ್ಷ ಆಳಿದ್ದೀರ ಅಂತ. ಆಳಿದ್ರ ಜೊತೆಯಲ್ಲಿ ಬಾಳಿದ್ದೀರ, ನಿಮ್ಮ ಜೊತೆಯಲ್ಲಿರೋರನ್ನ ಬದುಕಿಸಿದ್ದೀರ. ಸೊ ಅದು ಹೆಮ್ಮೆ. ನಿಮ್ಮ ಸಿನಿಮಾ ಲಾಂಚ್ ಆದರೆ ಒಂದಷ್ಟು ಕುಟುಂಬಗಳು ತಿಂಗಳಾನ್ಗಟ್ಲೆ ಹೊಟ್ಟೆ ತುಂಬುತ್ತೆ. ಸಿನಿಮಾ ರಿಲೀಸ್ ಆದರೆ ಸಿನಿಮಾ ಥಿಯೇಟ್ರ್ಗಳು ತುಂಬುತ್ತೆ. ಸಿನಿಮಾ ಥಿಯೇಟ್ರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ. ಈ ಜರ್ನಿ ಸದಾಕಾಲ ಹೀಗೆ ಸಾಗ್ತಾ ಇರಲಿ ಅಂತ ಹಾರೈಸ್ತೀನಿ. ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವೆಶನ್ ಬಂದಾಗ, ಇವತ್ತು ಬೆಳಿಗ್ಗೆ FM ರೇಡಿಯೋನಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕತೆ ಕೇಳ್ತಾ ಇದ್ದೆ. ಅವರಾಗ BTM ಲೇಔಟಲ್ಲಿದ್ದರು. ಒಂದು 18 ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಕಾರಲ್ಲಿ JC ರೋಡ್ಗೆ ಬರ್ತಾ ಇರಬೇಕಾದ್ರೆ ಮುಂದೆ ಆಟೋ ಹಿಂದೆ ಬಾಯ್ಜಾನ್ದು ಒಂದು ಫೋಟೋ ಹಾಕ್ಕೊಂಡು ಒಂದು 4 ಸಾಲನ್ನು ಬರೆದಿರೋವಂಥದ್ದನ್ನು ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ. ಅದನ್ನು ನೋಡಿದ ಕೂಡಲೇ ಇವರೇ ಡ್ರೈವ್ ಮಾಡ್ತಾಯಿದ್ರು. ಆಟೋನ ಚೇಸ್ ಮಾಡ್ಕೊಂಡು ಹೋಗಿ ಮುಂದೆ ನಿಲ್ಲಿಸಿ ಇಳಿದು ಆಟೋ ಡ್ರೈವರ್ನ ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿ, ನನ್ನ ಫೋಟೋ ಹಾಕಿದ್ದೀರಾ, ನನ್ನ ಹೆಸರು ಬರೆದಿದ್ದೀರಾ, ನನ್ನ ಬಗ್ಗೆ 2 ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು. ಇವರು ಟ್ರಾಫಿಕ್ JC ರೋಡಲ್ಲಿ ಹೇಳಿದ್ರೆ ಏನಾಗಿರ್ಬೇಕತ್ತೆ ನಿಮಗೆ ಗೊತ್ತಲ್ಲ. ಅಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟ್ರು ಬರ್ತಾರೆ. ಇವರು ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಸಾರಿ ಕೇಳ್ತಾರೆ, ಸರ್ ಸಾರಿ ಸರ್, ನನ್ನ ಅಭಿಮಾನಿ ಒಬ್ಬರು ನನ್ನ ಫೋಟೋ ಹಾಕ್ಕೊಂಡಿದ್ರು, ಥ್ಯಾಂಕ್ಸ್ ಹೇಳೋದಕ್ಕೆ ನಿಲ್ಲಿಸಿದೆ, ಕ್ಷಮೆ ಇರಲಿ ಅಂತ. ಅದಕ್ಕೆ ಆ ಇನ್ಸ್ಪೆಕ್ಟ್ರ್ ಹೇಳ್ತಾರೆ, ಸರ್ ಯಾವ್ಯಾವುದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ, ನಿಮ್ಮ ಮಾಡಿರೋ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್. ಒಂದು ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡಲ್ಲಿ ತಪ್ಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ. ಆ ಒಂದು ಪ್ರೀತಿ, ನಿಷ್ಕಲ್ಮಶವಾದಂಥ ಪ್ರೀತಿ ಇವತ್ತು ನಿಮ್ಮನ್ನು ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಬಾಯ್ಜಾನ್. ಭಗವಂತ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ 25% ಜಾಸ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಆ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಲವ್ ಯು ಬಾಯ್ಜಾನ್, ಲವ್ ಯು ಒನ್ಸ್ ಅಗೇನ್, ಲವ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಪ್ರಜ್ವಲ್ ಸರ್, ನಿಮ್ಮ ಪ್ರೀತಿಯ ಮಾತು ಈ ಬೆಳ್ಳಿ ಹಬ್ಬದ ಕುರಿತು. ಎಲ್ರಿಗೂ ನಮಸ್ಕಾರ. ಶ್ರೀರಂಗಪಟ್ಟಣ ಜನತೆಗೆ, ಮಂಡ್ಯ ಜನತೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಿಂದ ಸಾಕಷ್ಟು ಜಿಲ್ಲೆಗಳಿಂದ, ಊರುಗಳಿಂದ ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ನಾವು ಯಾವಾಗಲೂ ನಿಮಗೆ ಚಿರಋಣಿ. ಇವತ್ತು ನಾವೊಂದು ವ್ಯಕ್ತಿನ ಸಮಾರಂಭಿಸ್ತಾ ಇಲ್ಲ, ಒಂದು ವ್ಯಕ್ತಿತ್ವನ ಸಮಾರಂಭಿಸ್ತಾ ಇದ್ದೀವಿ. ಒಂದು ಕೆಲಸದಲ್ಲಿ 25 ವರ್ಷಗಳು ಇರ್ಬೋದು, ಆದರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ 25 ವರ್ಷಗಳಿರೋದು ಬಹಳ ಕಷ್ಟ. ಸಾಕಷ್ಟು ಜನ ಟ್ರೈ ಮಾಡಿರ್ತಾರೆ, ಆಗೋದಿಲ್ಲ. ಬಟ್ ಅವ್ರು ಅದನ್ನು ಹೇಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಬೋದು. ಅವರು ಶಕ್ತಿ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಅಣ್ಣನ ಶಕ್ತಿ. ನಾನು ಅವ್ರನ್ನ ಪ್ರೀತಿಯಿಂದ ಅಣ್ಣ ಅಂತೀನಿ. ಸಾಕಷ್ಟು ಜನ ನಾವಿವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದೀವಿ ಅಂದರೆ ಸ್ನೇಹಿತರನ್ನ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ನೇಹಿತರ ಆಗಬೇಕು. ಯಾಕೆ ನಾವಿಷ್ಟು ಜನ ಅವ್ರ ಜೊತೆ ಇದ್ದೀವಿ, ಯಾಕೆ ನೀವಿಷ್ಟು ಜನ ಅವ್ರ ಜೊತೆ ಇದ್ದಾರೆ ಅಂದರೆ ಕಾರಣ ಅವರ ವ್ಯಕ್ತಿತ್ವ, ಅವರ ನಡವಳಿಕೆ. ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬರೀ ಇಲ್ಲ, ಅವರು ಇಂಡಸ್ಟ್ರಿನ ಆಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರು ಹೇಗಿದ್ದಾರೆ ಹಾಗೇ ಇದ್ದು ಬಂದಿದ್ದಾರೆ. ಬೇರೆಯವ್ರಿಗೋಸ್ಕರ ಯಾವತ್ತೂ ನಾಟಕ ಮಾಡಿಲ್ಲ, ಬೇರೆಯವ್ರಿಗೋಸ್ಕರ ಹಿಂಗಿರಬೇಕು ಹಂಗಿರ್ಬೇಕು ಅಂತ ಯೋಚನೆ ಮಾಡಿಲ್ಲ. ಅವ್ರು ಹೇಗಿದ್ರು ಆಗಿದ್ದಾರೆ. ಅದು ಧೈರ್ಯ, ಅದು ಗುಂಡಿಗೆ, ಅದನ್ನು ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಇವತ್ತು ಬರೀ ಚಿತ್ರರಂಗಕ್ಕೆ ಅಲ್ಲ, ನಮ್ಮೆಲ್ರಿಗೂ ಒಂದು ಶಕ್ತಿಯಾಗಿ, ಒಂದು ಬೆನ್ನೆಲುಬಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಸ್ನೇಹಿತನಾಗಿ. ಎಷ್ಟೋ ಜನ ಸುಮಮ್ಮ ಹೇಳ್ತಿದ್ರು ಮಗ ಅಂತ, ನಮ್ಮನೇಲೂ ಹಾಗೆ. ನಮ್ಮಿಬ್ಬರಿಗಿಂತ ಮೊದಲು ಅಣ್ಣನೇ. ಅದಕ್ಕೂ ಸ್ವಲ್ಪ ಕೆಲವು ಸತಿ ಬೇಜಾರಾಗುತ್ತೆ ಅಷ್ಟೇ, ಯಾಕಂದರೆ ನಮ್ಮ ಮಾತು ಕೇಳಿದ್ರು ಅಣ್ಣನ ಮಾತು ಕೇಳ್ತಾರೆ ಮನೆಯಲ್ಲಿ.
ಸೊ ಇದು ಈ ಥರ ಸಮಾರಂಭಗಳು ಮತ್ತೆ ಮತ್ತೆ ಆಗ್ತಾನೆ ಇರಲಿ, ಕಾಟೇರಂಥ ಸಿನಿಮಾಗಳು ಬರ್ತಾನೆ ಇರಲಿ, ನೀವು ಅದ ಸಿನಿಮಾಗಳನ್ನ ನೋಡ್ತಾನೆ ಇರಿ, ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾಕಾಲ ಇರಲಿ. ಯಾಕಂದರೆ ಹಿ ಡಿಸರ್ವ್ಸ್ ಇಟ್. ಅವ್ರ ಹತ್ರ ಇವತ್ತು ಏನೇನಿದೆ, ಈ ಪ್ರೀತಿ ಏನಿದೆ, ಪ್ರತಿ ಒಂದೊಂದು ಹನಿನೂ ಹಿ ಡಿಸರ್ವ್ಸ್ ಇಟ್. ಯಾಕಂದರೆ ಅವ್ರು ಕಷ್ಟಪಟ್ಟು ಅದನ್ನು ಗಳಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೊತೆ ಹೀಗೆ ಸದಾಕಾಲ ಇರಲಿ. ಆ ಭಗವಂತ ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು ಸೋ ಮಚ್.